ರೇವತಕ್ಕ, ನೀನ್ ನೋಡಿದ್ರೆ ಇಲ್ಲಿ ನಿಂತ್ಕೊಂಡು ಅಳ್ತಾ ಇದೀಯಾ. ಆರಾಧನ ಆಚೆ ಹೆಂಗ್ ಆಡ್ತಿದ್ದಾಳೆ ಗೊತ್ತಾ? ಅವಳಿಗೇನೋ ಆಗ್ಬಿಟ್ಟಿದೆ. ಅವಳನ್ನ ನೋಡಿದ್ರೆ ನಂಗೆ ಭಯ ಆಗ್ತಿದೆ ರೇವತಕ್ಕ. ನಿನ್ಗೆ ಭಯ ಆಗ್ತಿದೆ, ನನಗ್ ಭಯ ಸಂಟ ಎರಡೂ ಆಗ್ತಿದೆ. ಅವಳು ಯಾವತ್ತೂ ಹೀಗ್ ನಡ್ಕೊಂಡವಳಲ್ಲ. ಅವ್ರ ಅತ್ತೆ ಹತ್ರ ಹೋಗಿ ಈ ಮದುವೆ ಇಷ್ಟ ಅಂತ ಹೇಳಿ ಬಂದಿದ್ದಾಳೆ. ಇಲ್ಲಿ ನೋಡಿದ್ರೆ ಹೀಗ್ ನಡ್ಕೋತಾ ಇದ್ದಾಳೆ. ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಏನ್ ಅರ್ಥ ಆಗ್ತಿಲ್ಲ? ಮೊದ್ಲು ಈ ಮದ್ವೆನ ನಿಲ್ಸು. ಆಯ್ತು, ನಿಲ್ಸೋಣ. ಹೇಗ್ ನಿಲ್ಸೋದು ಅಂತ ನೀನೇ ಹೇಳು. ಇದ್ರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡಿ ನನ್ ತಲೆ ಕೆಟ್ಟೋಗ್ತಿದೆ. ಇಲ್ಲೆಲ್ಲೋ ಇಟ್ಟಿದ್ದೆ, ಹೇಗ್ ಮಿಸ್ ಆಯ್ತು? ಏನ್ ಹುಡುಕ್ತಿದ್ಯಮ್ಮ? ಪೆನ್ ಡ್ರೈವ್ ಸ್ಯಾಂಡಿ. ನೆನ್ನೆ ಮೂರ್ತಿ ಅಂಕಲ್ ಎವಿಡೆನ್ಸ್ ಇದೆ ಅಂತ ಗಂಟು ಬಿದ್ದಿದ್ರಲ್ಲ, ಆ ಒಂದೇ ಪೆನ್ ಡ್ರೈವ್ ಮಿಸ್ ಆಗಿದೆ. ನಿನ್ನೆ ಸಿಕ್ಕಾಕೊಂಡೇ ಬಿಟ್ಟೆ ಅನ್ಕೊಂಡಿದ್ದೆ, ಆದ್ರೆ ಒಂದ್ ಪೆನ್ ಡ್ರೈವೇ ಮಿಸ್ ಆಗಿತ್ತು. ನಿನ್ನೆ ಒಳ್ಳೇದಾಯ್ತು ಅನ್ಕೊಂಡೆ, ಆದ್ರೆ ಇವತ್ತು ಸಿಕ್ತಿಲ್ಲ. ಈಗೇನ್ ಅನ್ಕೋಬೇಕು ಗೊತ್ತಾಗ್ತಿಲ್ಲ. ಯಾರಾದ್ರೂ ತಗೊಂಡಿರ್ತಾರ? ರೂಮಲ್ಲಿರೋ ಪೆನ್ ಡ್ರೈವ್ ಎಲ್ಲಿಗೆ ಹೋಗುತ್ತೆ? ಅದಕ್ಕೇನು ಕಾಲಿದ್ಯಾ ನಡ್ಕೊಂಡು ಹೋಗೋದಿಕ್ಕೆ? ಏನ್ ತಮಾಷೆನಾ? ತಮಾಷೆ ಅಲ್ಲಮ್ಮೋ, ನೆನ್ನೆ ಮೂರ್ತಿ ರೂಮಲ್ಲೇ ಓಡಾಡ್ತಿದ್ರು. ವಾಟ್? ಮೂರ್ತಿ ಅಂಕಲ್ ರೂಮಲ್ಲಿ ಓಡಾಡ್ತಿದ್ರ? ಹೌದೇ? ಹಾಗಿದ್ರೆ ಅವರೇ ತಗೊಂಡಿರ್ಬೇಕು. ಒಂದ್ ನಿಮಿಷ. ಇದೇನಾ ಪೆನ್ ಡ್ರೈವ್? ಇನ್ನೊಂದ್ಸತಿ ಇಂಥ ಪ್ರ್ಯಾಂಕ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನು ಚಮಕ್ ಕೊಟ್ಟು ತಮಾಷೆ ನೋಡ್ತಿದ್ಯಾ? ವಾಟ್ ಈಸ್ ದಿಸ್ ಅಮ್ಮು? ನಿಂದನ್ ಸೇವ್ ಮಾಡಿದೆ, ಪೆನ್ ಡ್ರೈವ್ನ ಸೇವ್ ಮಾಡಿದೆ. ಸೇವ್ ಮಾಡಿದಕ್ಕೆ ಏಡ್ ತಿಂತಿರೋದು ಇದೇ ಫಸ್ಟ್ ಟೈಮ್ ನಾನು. ಮೊದ್ಲೇ ಹೇಳ್ಬೋದಿತ್ತಲ್ಲ. ಸುಮ್ಮನೆ ಅನ್ನೆಸೆಸರಿಯಾಗಿ ಟೆನ್ಷನ್ ಆದೆ. ಪ್ಲೀಸ್, ಸೀರಿಯಸ್ ವಿಷಯದಲ್ಲಿ ನನಗೆ ಈ ಥರ ತಮಾಷೆ ಮಾಡೋದು ಚೂರು ಇಷ್ಟ ಆಗಲ್ಲ. ನಾವು ಹಗ್ಗದ ಮೇಲಲ್ಲ, ದಾರದ ಮೇಲೆ ನಡೀತಿದ್ದೀವಿ. ಈಗ್ಲೂ ಆಗ್ಲೂ ಹರಿದೋಗತ್ತೆ ಅನ್ನೋ ಥರ ನನಗನ್ನಿಸ್ತಿರತ್ತೆ. ಅದರ ಮಧ್ಯೆ ನೀನ್ ಬೇರೆ ಬ್ಲೇಡ್ ತಗೊಂಡು ದಾರ ಕಟ್ ಮಾಡ್ಬಿಡ್ತೀನಿ ಅಂದ್ರೆ ಹೇಗಿರುತ್ತೆ ಹೇಳು? ಕೂಲ್ ಡೌನ್ ಅಮ್ಮೋ. ಮೂರ್ತಿ ಮೇಲೆ ನನಗೆ ಯಾವಾಗ್ಲೂ ಡೌಟ್ ಇತ್ತು. ಅದಕ್ಕೆ ಈ ಪೆನ್ ಡ್ರೈವ್ನ ಸೇಫ್ ಆಗಿ ಎತ್ತಿಟ್ಟೆ. ಅದು ಇವಾಗ ಹೆಲ್ಪ್ಗೆ ಬಂತು. ಓಕೆ, ಈಗ ನಿನ್ ಪ್ಲಾನ್ ಏನು ಹೇಳು? ನಿನಗೆ ಅಪ್ಪನ್ ಚೇರ್ ಬೇಕಾಗಿತ್ತು, ಅದಕ್ಕೋಸ್ಕರ ರಾಜ್ನ ಆಚೆ ಹಾಕ್ದೆ. ರಾಜ್ ಈಗಾಗಲೇ ಮನೆಯಿಂದ ಆಚೆ ಹೋಗಿ 1 ತಿಂಗಳು ಮೇಲಾಯ್ತು. ಈ ಮನೇಲಿ ಏನಾರು ಚೇಂಜಸ್ ಆಯ್ತಾ? ನೋ. ಈಗ ಮುಂದೇನು? ಬರೀ ರಾಜ್ ಆಚೆ ಹೋದ್ರೆ ಸಾಕಾಗಲ್ಲ ಸಂಡಿ. ಅದು ಜಸ್ಟ್ ಪ್ರಿಪ್ರೇಷನ್ ಅಷ್ಟೇ. ಇನ್ನೇನಾದ್ರೂ ಆಗ್ಬೇಕು ಅಂತಿದ್ರೆ ನಮ್ ಮುಂದೆ ಇರೋ ಇನ್ನೊಂದು ತೊಂದ್ರೆನ ನಿವಾರಿಸ್ಬೇಕು. ಏನದು ತೊಂದರೆ? ನೀನ್ ಬೇರೆ ಸಾಲದಕ್ಕೆ ಆ ಮಾಣಿಕ್ಯನ್ ಬಿಟ್ಟು ರಾಜ್ನ ಹುಡುಕಿಸ್ತಿದ್ಯಾ. ಲಿಂಕ್ ಅರ್ಥ ಮಾಡ್ಕೋ ಸ್ಯಾಂಡಿ. ರಾಜ್ ಮತ್ತೆ ಮೂರ್ತಿ ಅಂಕಲ್ ಕನೆಕ್ಟೆಡ್ ಇದ್ದಾರೆ. ಮೂರ್ತಿ ಅಂಕಲ್ ಮತ್ತೆ ಡ್ಯಾಡ್ ಕನೆಕ್ಟೆಡ್ ಇದ್ದಾರೆ. ಡ್ಯಾಡ್ ಮೂರ್ತಿ ಅಂಕಲ್ ಮಾತು ಕೇಳ್ತಾರೆ. ಸೊ ರಾಜ್ನ ಈ ಮನೆಯಿಂದ ಪರ್ಮನೆಂಟ್ ಆಗಿ ಆಚೆ ಹಾಕ್ಬೇಕು ಅಂದ್ರೆ ಅವನ್ ನನಗ್ ಸಿಗ್ಬೇಕು. ಜೊತೆಗೆ ಮೂರ್ತಿ ಅಂಕಲ್ನ ಎಲಿಮಿನೇಟ್ ಮಾಡಬೇಕು. ಆಗ ಈ ಇಡೀ ಸಾಮ್ರಾಜ್ಯ ನಂದು. ಚಂದ್ರಣ್ಣ, ನಿಮ್ಗ ಮೂಟೆ ಒಂದು ತಂದ್ಕೊಡ್ತೀನಿ ರೀ. ಅಮ್ಮ, ಆರಾಧನವ್ರೆ,
ಯಾಕ್ರಿ ಇಷ್ಟೊಂದು ಅರ್ಜೆಂಟು? ಅರ್ಜೆಂಟ್ ಏನಿಲ್ಲ, ಇದೆಲ್ಲ ಬೇಗ ಮುಗ್ದು ಹೋಗ್ಲಿ ಅಂತ ಅಷ್ಟೇ. ಸರಿ ಆಯ್ತು, ಸ್ವಲ್ಪ ನೋಡ್ಕೊಂಡು ಓಡಾಡಿ. ನಾನು ಎಷ್ಟೇ ನೋಡ್ಕೊಂಡು ಓಡಾಡಿದ್ರು ತಳ್ಳೋ ಜನ ಇರುವಾಗ ಕೆಳಗಡೆ ಬೀಳೋದಿನ ಯಾರಿಂದನೂ ತಪ್ಸೋಕ್ಕಾಗಲ್ಲ. ಏನ್ ಮಾಡೋದು, ಬಿದ್ರು ಎದ್ದು ಓಡಾಡ್ಬೇಕು, ಅದೇ ಅಲ್ವಾ ಜೀವನ. ನೋಡಿ, ನೀವ್ ಮದ್ವೆ ಮಾಡಿಸ್ತಿರೋದಕ್ಕೆ ದುಡ್ಡಿನ ಜೊತೆಗೆ ಈ ತರ ಬಿಟ್ಟಿ ಫಿಲಾಸಫಿನೂ ಸಿಕ್ತಿರುತ್ತೆ. ಅದೇ ತಗೊಂಡ್ರೆ ಇದು ಫ್ರೀ. ರಾಜಲಕ್ಷ್ಮಿ, ನೀನೇನು ಬೇಜಾರಾಗ್ಬೇಡಪ್ಪ. ನನ್ನ ಮಗಳಿಗೆ ಅಹಂಕಾರ. ನಾನೇನೋ ನನ್ನ ಮಗಳು ಅಂತ ಇಷ್ಟು ದಿನ ಸಹಿಸ್ಕೊಂಡು ಬಂದಿದ್ದೀನಿ. ಪ್ರೀತಿಯಿಂದ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಮದುವೆಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀನಿ. ಯಾರಿಗೆ ಕೃತಜ್ಞತೆ ಇಲ್ಲದೆ ಇದ್ರು ಅಪ್ಪ ಅನ್ನಿಸ್ಕೊಂಡು ನನ್ನ ಕೆಲಸ ಮಾಡಬೇಕಲ್ಲ ರಾಜಲಕ್ಷ್ಮಿ. ನಿಮ್ಮಪ್ಪ ಮಯಸ್ಸಂಗೆ ಓದು ದಕ್ಷಿಣೆ ಕೊಟ್ಟಿವ್, ನೀವು ಓದು ದಕ್ಷಿಣೆಯ ಅಪ್ಪ ಅಂತ ಹೇಳ್ಕೋಬೇಡಿ. ನೀವ್ ಯಾವತ್ತಿದ್ರು ನಮ್ಮಮ್ಮನ್ ಗಂಡ ಅಷ್ಟೆ. ನೋಡಿದ್ಯಾ ರಾಜಲಕ್ಷ್ಮಿ, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಫಲ ಸಿಗುತ್ತೆ ಅಂತಾರೆ. ಹಣ್ಣು ಅಂದ್ಮೇಲೆ ಎಲ್ಲ ಒಂದೇ ತರ ಇರಲ್ವಲ್ಲ. ಒಂದೊಂದ್ಸರಿ ಹುಳಿ, ಒಂದೊಂದ್ಸರಿ ಕಹಿ, ಎಲ್ಲನೂ ಇರುತ್ತೆ. ಏನ್ ಮಾಡೋದು, ನಾ ಪಾಡಕ ಬಂದಿರೋದೇ ಇಷ್ಟು. ರಾಜಲಕ್ಷ್ಮಿ, ನಿನ್ಗೊಂದು ಮಾತು ಹೇಳ್ತೀನಿ. ಅಹಂಕಾರ ಇರೋನ್ ಬೇಕಾದ್ರೆ ಸಹಿಸ್ಕೋಬಹುದು, ಆದ್ರೆ ದುರಹಂಕಾರ ಇರೋರನ್ನ ಸಹಿಸ್ಕೊಳ್ಳೋದು ಕಷ್ಟ. ಆರಾಧ್ನಾ, ಕಾಲಿಗೆ ಏಟ್ ಮಾಡ್ಕೊಂಡು ಹಾಗೆ ನಿಂತಿದ್ಯಲೆ, ತಗೋ ಇದನ್ ಕಟ್ಕೋ. ಇದೆಲ್ಲ ಯಾಕಮ್ಮ? ಇಲ್ಲಿ ಒಂದು ಹೊರೆ ಕೆಲ್ಸ ಇದೆ. ಪಾಪ ರಾಜ್ ಅವ್ರು ಎಲ್ಲ ನೋಡ್ಕೋಬೇಕು, ಅವ್ರಿಗೆ ಕಷ್ಟ ಆಗುತ್ತೆ. ಆರಾಧನ ಅವ್ರೆ, ಚುಚ್ಚು ಮಾತಾಡಿದ್ ಸಾಕು. ಬನ್ನಿ ಬನ್ನಿ ಕುತ್ಕೊಳ್ಳಿ. ಕಾಲು ಎಡ್ಕೊಂಡಿದ್ದೀರಾ, ಆದ್ರೂ ನಿಮ್ಮ ಮಠ ಬಿಡೋದಲ್ಲ. ಸುಮ್ಮನೆ ಕುತ್ಕೊಳ್ರಿ. ಇದ್ಯಾವ್ದೋ ಚಿಕ್ಕ ನೋವು ನಿಮಗ್ ಕಾಣಿಸ್ತಿದೆ ಅಲ್ವಾ? ಅಷ್ಟಾದ್ರೂ ಮನುಷ್ಯತ್ವ ಇದೆಯಲ್ಲ. ಥ್ಯಾಂಕ್ಸ್. ಎಲ್ಲದಕ್ಕೂ ಸಿಡ ಅಂತಿರಲ್ಲ. ಮುನಿಯಮ್ಮ ಅಂತ ಹೆಸರಿಟ್ಟು ಮಾತಕ್ಕೆ ಎಲ್ಲದಕ್ಕೂ ಕೋಪ ಮಾಡ್ಕೋಬೇಕಂತಿಲ್ಲ. ಮದುವೆ ಹುಡುಗಿರಿ, ಆರಾಮಾಗಿರ್ಬೇಕು. ಬನ್ನಿ ಬನ್ನಿ. ಅದಕ್ಕೆ ಹೇಳೋದು, ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದು ಆಗುತ್ತೆ ಅಂತ. ಏನ್ ಮಗ ನೋಡ್ತಾ ಇದ್ದೀರಾ? ಕೆಲಸ ಮಾಡಿ. ಕೆಂಪಮ್ಮನವ್ರೆ, ಬಾಯಿ ಮುಚ್ಕೊಳ್ಳಿ, ನೊಣ ಹೋಗ್ಬಿಟ್ಟದು. ನೀನ್ ಮನೆ ಬಿಟ್ಟು ಹೋದಾಗಿಂದ ಈ ಮನೆ ಥರನೇ ಇಲ್ಲ ರಾಜ್. ಬರೀ ಅಶಾಂತಿ, ಅನುಮಾನ, ಮುಂದೆ ಏನಾಗುತ್ತೋ ಅನ್ನೋ ಭಯ. ಅದೆಲ್ಲದಕ್ಕಿಂತ ನೀನ್ ಹೇಗಿದ್ಯೋ ಅನ್ನೋ ಚಿಂತೆ. ಅದ್ಗೆ ಮೂರ್ತಿ, ಏನೋ ಬರಕ್ಕೆ ಹೇಳಿದ್ರಿ?
ಕ್ಷಮಿಸಿ ಮೂರ್ತಿ, ನಿನ್ನೆ ನಾನು ನಿಮ್ಮ ಜೊತೆ ಹಾಗೆ ನಡ್ಕೋಬಾರ್ದಾಗಿತ್ತು. ಅದು ನೀವು ಅಮ್ಮು ಮೇಲೆ ಡೌಟ್ ಪಟ್ರಲ್ಲ, ಹಾಗಾಗಿ ನಾನು ತಾಳ್ಮೆ ಕಳ್ಕೊಂಡೆ. ಪರವಾಗಿಲ್ಲ ಅತ್ತಿಗೆ, ನಾನೇನು ಅದನ್ನ ಮನ್ಸಿಗೆ ಹಚ್ಕೊಂಡಿಲ್ಲ. ನೀವೇ ಹೇಳಿದ್ರಲ್ಲ ನಾನು ಈ ಮನೆಯವರಲ್ಲಿ ಒಬ್ಬ ಅಂತ. ಮನೆ ಅಂದಮೇಲೆ ಒಂದು ಮಾತು ಆಚೆ ಈಚೆ ಬರುತ್ತೆ, ಅದನ್ನೆಲ್ಲ ತುಂಬ ನೆನ್ಪಿಟ್ಕೊಳಕ್ ಹೋಗ್ಬಾರ್ದು. ಹಾಗಲ್ಲ ಮೂರ್ತಿ, ನಮ್ಮವರು ನಿಮ್ಮಲ್ಲಿ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ನಾನು ಮಧ್ಯ ಬಂದು ಹೀಗೆಲ್ಲ ಮಾತಾಡಬಾರ್ದಾಗಿತ್ತು. ಆದರೆ ನನಗೆ ನಿಮ್ಮ ಜೊತೆ ಇನ್ನೊಂದು ವಿಷಯ ಮಾತಾಡಬೇಕಾಗಿತ್ತು. ನೀವೇನು ತಿಳ್ಕೊಳ್ಳಲ್ಲ ಅಂದರೆ ನಾನು ಕೇಳ್ಬೋದಾ? ಅಯ್ಯೋ ಕೇಳಿ ಅತ್ತಿಗೆ, ನನ್ನ ಹತ್ರ ಇಷ್ಟೊಂದು ಫಾರ್ಮಾಲಿಟೀಸ್ ಯಾವಾಗಿಂದ? ಫಾರ್ಮ್ಯಾಲಿಟಿ ಅಂತ ಅಲ್ಲ ಮೂರ್ತಿ, ನೆನ್ನೆ ತಾನೇ ನಾನು ನಿಮಗೆ ಬೇಜಾರಾಗೋ ಥರ ಮಾತಾಡ್ಬಿಟ್ಟಿದ್ದೀನಿ. ಇವತ್ತು ಹಾಗಾಗದ್ ಬೇಡ ಅಂತ ಅಷ್ಟೆ. ಹಾಗೆಲ್ಲ ಏನಿಲ್ಲ, ಕೇಳಿ. ನಮ್ಮ ಅಮ್ಮು ವಿಷಯದಲ್ಲಿ ಮಾತ್ರ ನೀವ್ ಯಾಕೆ ಹೀಗೆ? ಹೀಗೆ ಅಂದ್ರೆ? ಪದೇ ಪದೇ ನಿಮ್ಗೂ ಅಮ್ಮಗೂ ತಕರಾರು ನಡೀತಾನೆ ಇರುತ್ತೆ. ಅಮ್ಮಗ್ ನಾನ್ ಬುದ್ಧಿ ಹೇಳ್ತೀನಿ, ಆದ್ರೆ ನಿಮಗ್ ಯಾಕೆ ಅವಳ ಕಂಡ್ರೆ ಬೇಜಾರು? ಅದೇ ರಾಜ್ ವಿಷಯದಲ್ಲಿ ನೀವ್ ಯಾವತ್ತೂ ತಪ್ಪು ತಿಳ್ಕೊಂಡಿಲ್ಲ. ಅವನನ್ನ ನೀವು ನಿಮ್ ಮಗನ್ ಹಾಗೆ ನೋಡ್ಕೊಂಡಿದ್ದೀರಾ, ಆ ನಂಬಿಕೆ ನನಗಿದೆ. ನಿಮಗದ್ರಲ್ಲಿ ಡೌಟೇ ಬೇಡ. ಅವನ್ನ ನನ್ನ ಮಗನಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ನೋಡ್ಕೋತಾನೂ ಇದ್ದೀನಿ. ತುಂಬಾನೇ ಚೆನ್ನಾಗಿದ್ದಾನೆ, ನೀವು ಯೋಚನೆನೇ ಮಾಡಬೇಡಿ. ಇಲ್ಲ ಮೂರ್ತಿ, ನೀವ್ ರಾಜ್ನ ಹೇಗ್ ನೋಡ್ಕೋತೀರಾ ಅನ್ನೋದ್ರ ಬಗ್ಗೆ ನನಗ್ ಸ್ವಲ್ಪನೂ ಅನುಮಾನ ಇಲ್ಲ. ಅವನು ನನ್ನಿಂದ ದೂರ ಇದ್ದಾನಲ್ವಾ, ಅದಕ್ಕೆ ನನಗ್ ಬೇಜಾರು. ಪ್ರತಿ ಸತಿ ಇದೇ ಪ್ರಶ್ನೆ ಕೇಳ್ತಾಳೆ ಅಂತ ಅನ್ಕೋಬೇಡಿ. ನನ್ ಮುಖ ನೋಡಿದ್ರೆ ಸಾಕು ಕಿರಿಕಿರಿ ಮಾಡ್ತಾಳೆ ಅಂತ ತಿಳ್ಕೋಬೇಡಿ. ಮೂರ್ತಿ, ಇದೇ ಕೊನೆ ಸತಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಒಂದೇ ಒಂದ್ಸತಿ ನನ್ನ ಮಗನ್ನ ನೋಡ್ಬೋದಾ?